ನಾದಾಂತರಂಗ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ನಾನು ಗಣೇಶ್ ಆಚಾರ್. ನನ್ನ ಈ ನಾದಾಂತರಂಗ ಯೂಟ್ಯೂಬ್ ಚಾನಲ್ನ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ. ಈ ಹಿಂದಿನ ವಿಡಿಯೋದನ್ನೆಲ್ಲ ನೀವು ಗಮನಿಸಿದ್ದೀರಿ. ಅದೇ ರೀತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇನ್ನೆರಡು ಅಕ್ಷರಗಳನ್ನು ಧಿನ್ ಮತ್ತು ತಿನ್, ಧಿನ್ ಮತ್ತು ತಿನ್, ಈ ಎರಡು ಅಕ್ಷರಗಳನ್ನು ಹೇಗೆ ನುಡಿಸುವುದು ಅಂತ ಹೇಳಿ ನಿಮಗೆ ಹೇಳ್ಕೊಡ್ತೀನಿ. ಧಿನ್ ಇದೆಯಲ್ಲ, ಧಿನ್ ಧ ಅಂತ ಹೇಳಿದಾಗ ನಾವು ಎಡಗೈಯ ಉಂಗುರ ಬೆರಳನ್ನು ನಾವು ಧಾಗೆ ಬಳಸಿದ್ದು. ಅದೇ ರೀತಿ ಈಗ ಧಿನ್ಗೆ ಎಡಗೈಯ ಮಧ್ಯ ಬೆರಳನ್ನು ನಾವು ಗೆಗೆ ನುಡಿಸುವಾಗಲೂ ಕೂಡ ಸಣ್ಣಗೆ ಹಾಗೆ ದೊಡ್ಡ ಗೆ ಅಂತ ನಾವು ಬಳಸ್ತಾ ಇದ್ದು. ಅದೇ ರೀತಿ ಗೆ ಇದೆಯಲ್ಲ, ಅದೇ ತರ ಇದಕ್ಕೆ ಧಿನ್ಗೆ ನಾವು ಈ ಬೆರಳನ್ನ ನುಡಿಸ್ತೀವಿ. ಧಿನ್ ನಾವು ಗೆ ಆಯ್ತು, ಅದು ಎರಡು ಅಕ್ಷರಗಳ ಸಮ್ಮಿಳಿತದಲ್ಲೇ ನಿಮಗೆ ಈ ಒಂದು ಧಿನ್ ಅಕ್ಷರ ನುಡಿತದೆ. ಅಲ್ಲಿ ಧಿನ್ ಅಂದ್ರೆ ಈಗ ಕರ್ಣಿಯ ಭಾಗ ನೋಡಿದ್ರಲ್ಲ, ಕರ್ಣಿಯ ನಾ ಇಲ್ಲಿ ನುಡಿಸ್ತೇವೆ ನಾವು. ನಾ ಧಾ ನುಡಿಸುವಾಗ ಕರ್ಣಿಗೆ ಒಂಚೂರು ತಾಗಿಸಿ ನುಡಿಸ್ತೇವೆ. ಧಿನ್ ಮಾಡುವಾಗ ಒಂಚೂರು ನಮಗೆ ಕೈಯನ್ನ ತಕ್ಷಣ ಬೆರಳನ್ನ ಈ ಕಡೆ ನಾವು ಶಿಫ್ಟ್ ಮಾಡುವ ಉದ್ದೇಶದಿಂದ ಧಿನ್ ಮಧ್ಯ ಸಾಧಾರಣ ಮಿಡ್ಲ್ ಅಲ್ಲ, ಸ್ವಲ್ಪ ಸೈಡ್ ನಲ್ಲಿ ಧಿನ್ ನುಡಿತದೆ. ನೋಡಿ ಈ ತಬಲದಲ್ಲಿ ನಡೆಯುವಂತ ಈ ಭಿನ್ನಾದಕ್ಕೆ ಪ್ಲಸ್ ದೊಡ್ಡಗೆ ಅಂದ್ರೆ ಎಡಗೈಯ ಮಧ್ಯ ಬೆರಳಿನ ಗೆ ಇದೆಯಲ್ಲ, ನುಡಿಸುವ ಗೆ ಇದೆಯಲ್ಲ, ಅದು ಮಿಕ್ಸ್ ಆದಾಗ ಧಿನ್ ಬರ್ತದೆ. ನೋಡಿ, ಗೊತ್ತಾಯ್ತಲ್ಲ? ಧಿನ್ ಮತ್ತೆ ಥಿನ್, ಅದು ಗೆ ನುಡಿಸುವುದು. ಇದಕ್ಕೆ ಈ ಧಿನ್ಗೆ ಗೆ ಜೋಡಿ ಆದ್ರೆ ತಿನ್ಗೆ ಕೆ ಜೋಡಿ ಆಗ್ತದೆ. ಕೆ ನಾವು ಕರ್ಣಿಯ ಮಧ್ಯ ಭಾಗಕ್ಕೆ ಸುಮ್ಮನೆ ಬಲಗೈ ತೋರು ಬಿಡಲಿದೆಯಲ್ಲ, ಅದನ್ನ ಕರ್ಣಿಯ ಮಧ್ಯ ಭಾಗದಲ್ಲಿ ಸುಮ್ಮನೆ ತಾಕ್ಸಿದ್ರೆ ಸಾಕು. ನಾದ ಬರ್ತಿದೆಯಲ್ಲ, ಇದಕ್ಕೆ ಕೆ ಮಿಕ್ಸ್ ಆಗುತ್ತೆ. ಈಗ ತಿನ್ ಗೊತ್ತಾಯ್ತಲ್ಲ, ತಿನ್ನಿಗೆ ಕೆ ಮತ್ತೆ ಕರ್ಣಿಯ ಮಧ್ಯಭಾಗಕ್ಕೆ ಬಲಗೈಯ ತೋರು ಬೆರಳಿನ ಚೂರು ತಾಕ್ಸಿದ್ರೆ ಸಾಕದು. ನೋಡಿ, ಧಿನ್ ಗೊತ್ತಾಯ್ತು. ಧಿನ್ ಎಡಗೈಯ ಮಧ್ಯ ಬೆರಳನ್ನ ನಾವು ಗೆಗೆ ನುಡಿಸುವ ಕ್ರಮದಲ್ಲಿ ಕರ್ಣಿ ಬಲಭಾಗದಲ್ಲಿ ನಾವು ಇದೇ ತೋರು ಬೆರಳಿನಿಂದ ಕರ್ಣಿಯ ಮಧ್ಯ ಅಲ್ಲ, ಸ್ವಲ್ಪ ಸೈಡ್ ನಲ್ಲಿ ನಾವು ನೋಡಿ ಧಿನ್ ನುಡಿತಲ್ಲ, ಅದಕ್ಕೆ ಗೆ ಮಿಕ್ಸ್ ಮಾಡ್ತೀವಿ. ಮತ್ತೆ ತಿನ್ ಗೆ ಧಿನ್ ತಿನ್ ಧಿನ್. ಈಗ ಇದೆರಡನ್ನೇ ಅಭ್ಯಾಸ ಮಾಡುವಾಗ ನಿಮಗೊಂದು ಸ್ವಲ್ಪ ಇದೆರಡೇ ಅಕ್ಷರನ ಅಂತ ಹೇಳಿ ಅದ್ರ ಜೊತೆಗೆ ಧಾ ಮಿಕ್ಸ್ ಮಾಡ್ಬೋದು. ಒಂದು ಧಾ ಧಿನ್ ಧಾ ತಿನ್, ಧಾ ಧಿನ್ ಧಾ ತಿನ್, ಧಾ ಧಿನ್ ಧಾ, ಧಾ ಧಿನ್ ಧಾ ತಿನ್, ಧಾ ಧಿನ್ ಧಾ ತಿನ್, ಧಾ ಧಿನ್ ಧಾ ತಿನ್. ಈಗ ಧಿನ್ ನುಡಿಸೋದು ಗೊತ್ತಾಯ್ತು ನಿಮಗೆ, ತಿನ್ ಗೊತ್ತಾಯ್ತು. ಹಾಗೆ ಕೇಳಲಿಕ್ಕೆ ಧಾನು ಅದ್ರ ಜೊತೆಗೆ ಪ್ರಾಕ್ಟೀಸ್ ಆಗುವ ಉದ್ದೇಶದಿಂದ ನಮಗೆ
ಈ ಎರಡು ಬೆರಳಿನ ವ್ಯಾಯಾಮನೂ ಕೂಡ ಆಗ್ತದೆ. ಈ ಧಾ ನುಡಿಸುವಾಗ ಧಾ ನುಡಿತೀವಿ. ಧಾ ನುಡಿಸುವಾಗ ಎಡಗೈಯ ತೋರು ಬೆರಳಿನಿಂದ ನಾವು ಗೆ ನುಡಿಸ್ತೀವಲ್ಲ, ಅದೇ ತರ ಕರ್ಣಿಗೆ ತಾಗಿ ಈ ಮೈದಾನ ಇದೆಯಲ್ಲ ಅದಕ್ಕೆ ನುಡಿಸಿದಾಗ ಮಾತ್ರ ಧಾ ಬರ್ತದೆ. ಅದಕ್ಕೆ ಧಾ ದಿನ್ ಧಾ ತಿನ್ ಅದು ಮಾಡಬಹುದು. ಆವಾಗ ನಿಮಗೆ ಅಭ್ಯಾಸಗೊಳ್ಳದು. ಧಾ ದಿನ್ ಧಾ ತಿನ್ ಧಾ ದಿನ್ ಧಾ ತಿನ್. ಗೊತ್ತಾಯ್ತಲ್ಲ? ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಧಾ ಧಿನ್ ಧಾ ತಿನ್ ಅಂದ್ರೆ ಇದರಲ್ಲಿ ಇರುವಂತಹ ಅಕ್ಷರ ಎರಡು ಅಂದ್ರೆ ಧಿನ್ ಮತ್ತೆ ತಿನ್, ಇವೆರಡು ಅಕ್ಷರಗಳನ್ನ ಅಭ್ಯಾಸ ಮಾಡಿದ್ರಿ. ಅದೇ ರೀತಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.